ಮಕ್ಕಳೇ ನಮಸ್ತೆ. ಬನ್ನಿ ಮತ್ತೊಂದು ಹಾಡನ್ನು ಕಲಿಯೋಣ, ಪದ್ಯವನ್ನು ಕಲಿಯೋಣ. ಪದ್ಯದ ಶೀರ್ಷಿಕೆ ಅಂದರೆ ಹೆಸರು ಅಂದ್ಬಿಟ್ಟು ಪದ್ಯದ ಶೀರ್ಷಿಕೆಯ ಹೆಸರು ಹಣ್ಣು ಮಾರುವವನ ಹಾಡು. ಈ ಪದ್ಯ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ನಮಗೆ ಕನ್ನಡ ಬುಕ್ಕಲ್ಲಿ ಬರ್ತಾಯಿತ್ತು. ಅದನ್ನು ನಿಮಗೆ ಈ ದಿನ ಹೇಳ್ಕೊಡ್ತೀನಿ. ತುಂಬ ಸುಂದರವಾದ ಪದ್ಯ ಇದು. ಬನ್ನಿ ಹಾಡೋಣ. ನೀವು ಸಹ ಈ ಪದ್ಯವನ್ನು ಕಲೀರಿ. ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿಗಳು ತುಂಬ ಹೆಸರುವಾಸಿಯಾಗಿರತಕ್ಕಂಥ ಪ್ರಖ್ಯಾತ ಕವಿಗಳು ಕವಿ ಕಯ್ಯಾರ ಕಿನ್ನರೆ. ಇವರೂ ಸಹ ಮಕ್ಕಳ ಸಾಹಿತಿಗಳನ್ನು ಅಂತ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಬನ್ನಿ ಯಾವ ರೀತಿ ಹಾಡೋಣ ಅಂತ ಕಲಿಯೋಣ. ಹಣ್ಣು ಮಾರುವವನ ಹಾಡು. ನನ್ನ ಜೊತೆ ನೀವೂ ಸಹ ಹೇಳ್ಕೊಳ್ಳಿ. ನಂಜನಗೂಡಿನ ರಸಬಾಳೆ ತಂದಿಹೆ ಕೊಡಗಿನ ಕಿತ್ತಾಳೆ, ಬೀದರ್ ಜಿಲ್ಲೆಯ ಸೀಬೆ ಹಣ್ಣು ಬೆಂಗಳೂರಿನ ಸೇಬಿನ ಹಣ್ಣು. ಕೊಳ್ಳಿರಿ ಹಿಗ್ಗನು ಹರಿಸುವವು, ಕಲ್ಲು ಸಕ್ಕರೆಯ ಮೆರೆಸುವವು. ಕೊಳ್ಳಿರಿ ಮಧುಗಿರಿ ದಾಳಿಂಬೆ, ಬೆಳವಲ ಬಯಲಿನ ಸಿಹಿಲಿಂಬೆ. ಬೆಳಗಾವಿಯ ಸಿಹಿ ಸಪೋಟ, ದೇವನಹಳ್ಳಿಯ ಚಕ್ಕೋತ. ನಾಲಿಗೆ ಬರವನ್ನು ಕಳೆಯುವವು, ದೇಹದ ಬಲವನ್ನು ಬೆಳೆಸುವವು. ಗಂಜಾಂ ಅಂಜೀರ್ ತುಮಕೂರ್ ಹಲಸು, ಧಾರವಾಡದ ಆಪೂಸು. ಗಂಜಾಂ ಅಂಜೀರ್ ತುಮಕೂರ್ ಹಲಸು, ಧಾರವಾಡದ ಆಪೂಸು. ಮಲೆನಾಡಿನ ಅನಾನಾಸು, ಸವಿಯಿರಿ ಬಗೆ ಬಗೆ ಹಣ್ಣುಗಳ. ಕನ್ನಡ ನಾಡಿನ ಹಣ್ಣುಗಳ, ಸವಿಯಿರಿ ಬಗೆ ಬಗೆ ಹಣ್ಣುಗಳ. ಕನ್ನಡ ನಾಡಿನ ಹಣ್ಣುಗಳ, ಕನ್ನಡ ನಾಡಿನ ಹಣ್ಣುಗಳ, ಕನ್ನಡ ನಾಡಿನ ಹಣ್ಣುಗಳ. ಇದೆಲ್ಲ ಹೆಸರುಗಳು ಸಹ ನಮ್ಮ ಕರ್ನಾಟಕದಲ್ಲೇ ಇರುವಂತಹ ಹೆಸರುಗಳು. ನಂಜನಗೂಡು ಮತ್ತು ಮಧುಗಿರಿ, ಈ ಥರ ಎಲ್ಲ ಹೆಸರುಗಳು ಇದೆ. ನೀವೇ ನೋಡ್ಕೊಳ್ಳಿ ಮಕ್ಕಳೇ. ನೋಡಿ, ಈ ಕವಿಗಳು ಎಷ್ಟು ಸುಂದರವಾಗಿ ಈ ಪದ್ಯವನ್ನು ರಚಿಸಿದ್ದಾರೆ. ಇವರು ಮಕ್ಕಳ ಸಾಹಿತಿಗಳೇ ಅಂತ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ನನ್ನ ಪದ್ಯವನ್ನು ನೀವೆಲ್ಲರೂ ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮಕ್ಕಳೇ. ನಮಸ್ತೆ. ಈ ಪದ್ಯವನ್ನು ನೀವು ಬೇರೆಯವರಿಗೂ ಸಹ ಶೇರ್ ಮಾಡ್ಬೋದು ಅಂತ ಹೇಳ್ತಾ ನಮಸ್ಕಾರಗಳು.